ಹಲೋ ಫ್ರೆಂಡ್ಸ್, ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಅವರಿಬ್ಬರು ಕೂಡ ರಿಜಿಸ್ಟರ್ ಆಫೀಸ್ ಹತ್ರ ಬರ್ತಾರೆ. ಬಂದ ತಕ್ಷಣವೇ ಈ ಸೂರ್ಯನ ಫ್ರೆಂಡು ಸಂತೋಷ್ ಕೂಡ ಅಲ್ಲಿಗೆ ಬರ್ತಾನೆ. ಅವ್ರು ನೋಡೋಷ್ಟರೊಳಗಡೆ ಅವ್ರು ಒಳಗಡೆ ಬಂದುಬಿಡ್ತಾರೆ. ಎಲ್ಲದು ಪ್ರೂಫ್ ಎಲ್ಲ ಸರಿಯಾಗಿದೆಯಾ, ಡಾಕ್ಯುಮೆಂಟ್ಸ್ ಎಲ್ಲ ಕೊಡಿ, ನಿಮ್ಮದು ಬರ್ತ್ ಆಫ್ ಸರ್ಟಿಫಿಕೇಟು ಮತ್ತು ಎಲ್ಲ ಕೇಳ್ತಾರೆ. ಎಲ್ಲನೂ ಕೊಟ್ಟಾಗಿದ್ದ ತಕ್ಷಣ ಸಾಕ್ಷಿಗೆ ಯಾರಿದ್ದಾರೆ ಅಂತ ಹೇಳಿದಾಗ, ಸರ್ ಇವರು ಬಸವರಾಜು ಅಂತ ಹೇಳಿ ನನ್ನ ಕೊಲಿಗೂ ಸರ್, ನನಗೆ ಸಾಕ್ಷಿ ಆಗ್ತಾರೆ. ಅವರು ಇವ್ರ ಅಕ್ಕ ಮೀನಾ ಅಂತ ಹೇಳಿ ಅಂತ ಹೇಳ್ತಾರೆ. ಏನಮ್ಮ ಇವ್ರು ನಿಮ್ಮ ಸ್ವಂತ ಅಕ್ಕನಾ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಪಾಪ ಇವಳಿಗೆ ತುಂಬಾ ಬೇಜಾರಾಗುತ್ತೆ. ನೋಡು, ಎಂಥ ಪರಿಸ್ಥಿತಿನಲ್ಲಿ ಮದುವೆ ಆಗ್ತಾ ಇದೆಯಾ, ನಿನ್ನ ಸ್ವಂತ ಅಕ್ಕನೂ ಕೂಡ ಅನುಮಾನ ಪಡ್ತಾ ಇದ್ದಾರೆ, ಅಕ್ಕನ ಅಂತ ಕೇಳ್ತಾ ಇದ್ದಾರಲ್ಲ ಕನಕ ಅಂತ ಹೇಳಿದಾಗ, ಅಕ್ಕ ಪ್ಲೀಸ್ ಅಕ್ಕ ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾರೆ. ಹೌದು ಸರ್, ಇವರು ಸ್ವಂತ ಅಕ್ಕ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು, ಒಳಗಡೆ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಒಳಗಡೆ ಬರ್ತಾ ಇರಬೇಕಿದ್ರೆ ಸೂರ್ಯ ಕೂಡ ಅಲ್ಲಿಗೆ ಬರ್ತಾನೆ. ಹಾಗೆ ಫೋನಲ್ಲಿ ಮಾತಾಡ್ಕೋತಾ ಇರ್ತಾನೆ. ಇವರಿಬ್ಬರು ಕೂಡ ಒಳಗಡೆ ಆಫೀಸಲ್ಲಿ ಸೈನ್ ಎಲ್ಲ ಮಾಡ್ತಾರಲ್ಲ, ಅದರೊಳಗಡೆ ಬಂದುಬಿಟ್ಟಿರ್ತಾರೆ. ಕಾಣಿಸ್ತಾ ಇರೋದಿಲ್ಲ, ಆದರೆ ವಿಂಡೋ ಮಾತ್ರ ಇರುತ್ತೆ. ನನಗೆ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ. ಕನಕ, ನಿನ್ನ ಜೀವನದಲ್ಲಿ ಯಾರಿಗೂ ಹೇಳ್ದೇ ಒಂದು ಹಂತದಲ್ಲಿ ಕಾಲಿಡ್ತಾ ಇದೆಯಾ, ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಎಲ್ಲದೂ ಒಳ್ಳೇದಾಗಲಿ ಕನಕ ಅಂತ ಹೇಳಿ ಹೇಳ್ತಾ ಇರ್ತಾರೆ. ನೋಡಮ್ಮ, ನಿಮಗಿಬ್ಬರಿಗೂ ಇಷ್ಟ ಇದೆಯಾ ಅಂತ ಹೇಳಿ ಕೇಳ್ತಾರೆ. ಹೌದು ಸರ್, ಇಷ್ಟ ಇದೆ ಅಂತ ಹೇಳಿ ಹೇಳ್ತಾ ಇರಬೇಕಿದ್ರೆ, ಸರಿ ಅವರನ್ನು ಕರೆಸಿರಿ ಅಂತ ಹೇಳ್ತಾರೆ. ಪುರೋಹಿತರು ಬರ್ತಾರೆ. ಆಗ ಸರ್ ಆಗ್ತಾ ಇರೋದು ರಿಜಿಸ್ಟರ್ ಮ್ಯಾರೇಜು, ಇದೆಲ್ಲ ಯಾಕೆ ಸರ್ ಅಂತ ಹೇಳಿದಾಗ, ನೋಡಿ ಇದೆಲ್ಲ ನಮ್ಮ ಆಫೀಸಲ್ಲಿ ಸಂಪ್ರದಾಯ, ನಾವು ಇದನ್ನು ಮಾಡೇ ಮಾಡ್ತೀವಿ. ಇಲ್ಲಿ ಯಾರು ಮದುವೆ ಆದರೂ ಕೂಡ ನಾವು ಈ ಅರ್ಚಕರಿಂದನೇ ಮಂತ್ರ ಎಲ್ಲ ಹೇಳಿಸಿ ಇದು ಮಾಡೋದು ಅಂತ ಹೇಳಿ ಹೇಳ್ತಾ ಇರಬೇಕಿದ್ರೆ, ಅರುಣ್ ಅವರೇ ಅದು ಇರಲಿ ಬಿಡಿ, ಅಮ್ಮನ ಆಶೀರ್ವಾದ ಅಂತೂ ಇಲ್ಲ, ಅಮ್ಮನವರ ಆಶೀರ್ವಾದನಾದರೂ ನನ್ನ ತಂಗಿಗೆ ಸಿಗಲಿ, ಅವಳ ಜೀವನದಲ್ಲಿ ಖುಷಿಯಾಗಿರಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಕನಕ, ಅಪ್ಪನ ನೆನಪಿಸ್ಕೊ, ಅಪ್ಪ ನಿನ್ನ ಜೀವನದಲ್ಲಿ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡೇ ಮಾಡ್ತಾರೆ. ಆದರೆ ಅಮ್ಮ ಮತ್ತು ನಿಮ್ಮ ಭಾವ ಇಬ್ಬರು ಕೂಡ ಈ ಮದುವೆಗೆ ಒಪ್ಪಲಿ ಅಂತ ಕೂಡ ದೇವ್ರ ಹತ್ರ ಬೇಡ್ಕೊ ಕನಕ ಅಂತ ಹೇಳ್ತಾಳೆ. ಸರಿಯಾಕ ಆಯಿತು ಅಂತ ಹೇಳಿದಾಗ, ಸರಿ ಹಾರ ಬದಲಾಯಿಸ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ. ಹಾರ ಎಲ್ಲ ಬದಲಾಯಿಸ್ಕೊಂಡು ಇಬ್ಬರು ಕೂಡ ಆಶೀರ್ವಾದ ಎಲ್ಲ ಮಾಡ್ತಾರೆ. ಅವ್ರ ಕೊಲಿಗೂ ಮತ್ತು ಇವಳು ಎಲ್ಲ. ಸೂರ್ಯ ಕೂಡ ಅಲ್ಲೇ ಇರ್ತಾನೆ. ಆದರೆ ಸೂರ್ಯ ಬಂದಿರೋದು ಮೀನಂಗೆ ಗೊತ್ತಿರೋದಿಲ್ಲ, ಮೀನ ಬಂದಿರೋದು ಸೂರ್ಯಂಗೆ ಗೊತ್ತಿರೋದಿಲ್ಲ. ಇವನು ಆಕಾಶ ಕೂಡ ಬಂದು, ಅಣ್ಣ ಎಲ್ಲ ರೆಡಿಯಾಗಿದೆ, ನೆಕ್ಸ್ಟ್ ಇವಾಗ ನಾವೇ ಹೋಗ್ಬೇಕಾಗಿರೋದು, ಯಾವುದೋ ಒಂದು ಜೋಡಿ ಮದುವೆ ಆಗ್ತಾ ಇದೆಯಾ ಅಂತ, ಅದಾದಮೇಲೆ ನಮ್ಮದೇ ಅಣ್ಣ ಅಂತ ಹೇಳಿದಾಗ, ಆಗಲಿ ಬಿಡೋ ಪಾಪ, ಅವ್ರಿಗೇನು ಕಷ್ಟ ಇರುತ್ತೋ ಆಗಲಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅದಾದಮೇಲೆ ಇವರಿಬ್ಬರು ಕೂಡ ಮದುವೆ ಎಲ್ಲ ಆಗಿರುತ್ತೆ. ಸೂರ್ಯ ಕೂಡ ಒಳಗಡೆ ಬರೋದಕ್ಕೆ ಅಂತ ಹೇಳಿ ಬರ್ತಾ ಇರ್ತಾನೆ. ಅದೇ ಟೈಮಿಗೆ ಮೀನಾ ಕೂಡ ಹೊರಗಡೆ ಬರೋದಕ್ಕೆ ಅಂತ ಹೇಳಿ ಬರ್ತಾ ಇರ್ತಾಳೆ. ಇದಿಷ್ಟು ಮಂಗಳವಾರದ ಒಂದು ಪುಟ್ಟ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.